114 ರಫೇಲ್ ಯುದ್ಧ ವಿಮಾನ ಖರೀದಿಗೆ ರಕ್ಷಣಾ ಸಚಿವಾಲಯ ಅಸ್ತು. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತ ಭೇಟಿಗೂ ಮುನ್ನ ಮಹತ್ವದ ನಿರ್ಧಾರ. ದೇಶದ ರಕ್ಷಣಾ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಬಲಪಡಿಸುವ ನಿಟ್ಟಿನಲ್ಲಿ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವ ಪ್ರಸ್ತಾವಕ್ಕೆ ರಕ್ಷಣಾ ಸಚಿವಾಲಯದ ರಕ್ಷಣಾ ಖರೀದಿ ಪರಿಷತ್ ಡಿಎಸಿ ಗುರುವಾರ ಅನುಮೋದನೆ ನೀಡಿದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಭಾರತ ಭೇಟಿಗೂ ಮುನ್ನ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಫ್ರಾನ್ಸ್ನ ಡಾಸೋ ಏವಿಯೇಷನ್ ಕಂಪನಿ ತಯಾರಿಸುವ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಪ್ರಸ್ತಾವ ಹಲವು ವರ್ಷಗಳಿಂದ ಬಾಕಿ ಉಳಿದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯ ಡಿಎಸಿ ಈಗ ಒಪ್ಪಿಗೆ ನೀಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯ ಭದ್ರತಾ ವ್ಯವಹಾರಗಳ ಸಂಪುಟ ಸಮಿತಿ ಸಿಸಿಎಸ್ ಅಂತಿಮ ಮುದ್ರೆಯನ್ನ ಒತ್ತಬೇಕಿದೆ. ಖರೀದಿಗೆ ತಗುಲುವ ವೆಚ್ಚದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಪ್ರಕಟ ಮಾಡದೇ ಇದ್ರೂ ಒಟ್ಟು ವೆಚ್ಚ 2.90 ಲಕ್ಷ ಕೋಟಿಯಿಂದ 3.15 ಲಕ್ಷ ಕೋಟಿವರೆಗೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಯುದ್ಧ ವಿಮಾನಗಳು ಸೇರಿ ವಿವಿಧ ಮಿಲಿಟರಿ ಸಾಮಗ್ರಿಗಳ ಖರೀದಿಗೆ ಡಿಎಸಿ ಒಪ್ಪಿಗೆ ನೀಡಿದ್ದು, ಒಟ್ಟಾರೆ ಮೌಲ್ಯ 3.60 ಲಕ್ಷ ಕೋಟಿ ಅಂತ ಸಚಿವಾಲಯ ತಿಳಿಸಿದೆ. ಫೆಬ್ರವರಿ 17ರಿಂದ 19ರವರೆಗೆ ಮ್ಯಾಕ್ರಾನ್ ಭಾರತಕ್ಕೆ ಭೇಟಿ ನೀಡಲಿದ್ದು, ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಂಬೈನಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಗೆ ಕೆಲವು ದಿನಗಳ ಮುನ್ನವೇ ರಫೇಲ್ ಖರೀದಿಗೆ ಅನುಮೋದನೆ ಸಿಕ್ಕಿರೋದು ಗಮನಾರ್ಹವಾಗಿದೆ. ಈ ಖರೀದಿ ಪ್ರಕ್ರಿಯೆ ಸುಮಾರು 13 ವರ್ಷಗಳ ಹಿಂದೆ ಪೂರ್ಣಗೊಂಡಿದ್ದರೂ ವಿವಿಧ ಕಾರಣಗಳಿಂದ ವಿಳಂಬವಾಗಿತ್ತು. ಭಾರತೀಯ ವಾಯುಪಡೆಯ ಮಿಗ್ ಯುದ್ಧ ವಿಮಾನಗಳನ್ನು ಬದಲಿಸಿ ಮಧ್ಯಮ ಬಹುಕಾರ್ಯ ಯುದ್ಧ ವಿಮಾನಗಳನ್ನು ಸೇರ್ಪಡೆ ಮಾಡುವ ಯೋಜನೆ 25 ವರ್ಷಗಳ ಹಿಂದೆ ಆರಂಭವಾಗಿತ್ತು. 2016ರಲ್ಲಿ ಕೇಂದ್ರ ಸರ್ಕಾರ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತ್ತು. ಈ ಖರೀದಿಯಲ್ಲಿ ಒಂದಿಷ್ಟು ವಿಚಾರಗಳು ಗಮನ ಸೆಳೆಯುತ್ತೆ. 114 ಯುದ್ಧ ವಿಮಾನಗಳಲ್ಲಿ 18 ಡಾಸೋ ಏವಿಯೇಷನ್ ನೇರವಾಗಿ ಪೂರೈಸಲಿದೆ. ಉಳಿದವು ಭಾರತದಲ್ಲೇ ತಯಾರಾಗಲಿವೆ. 88 ಸಿಂಗಲ್ ಸೀಟರ್ ಹಾಗೂ 26 ಟ್ವೀನ್ ಸೀಟರ್ ಮಾದರಿಗಳು ಸೇರ್ಪಡೆಯಾಗಲಿವೆ. ವಾಯುಪಡೆಗೆ ಮಂಜೂರಾದ 42 ಸ್ಕ್ವಾಡ್ರನ್ಗಳ ಪೈಕಿ ಈಗ 31 ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಒಂದು ಸ್ಕ್ವಾಡ್ರನ್ನಲ್ಲಿ 16ರಿಂದ 18 ವಿಮಾನಗಳಿರುತ್ತೆ. ನೌಕಾಪಡೆಗೆ ಹೆಚ್ಚುವರಿಯಾಗಿ 6 P-8I ಯುದ್ಧ ವಿಮಾನಗಳ ಖರೀದಿಗೂ ಅನುಮೋದನೆ ನೀಡಲಾಗಿದೆ. ಇದರ ಅಂದಾಜು ವೆಚ್ಚ 28,000 ಕೋಟಿ. 15,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏರ್ಶಿಪ್ ಬೇಸ್ಡ್ ಹೈ ಆಲ್ಟಿಟ್ಯೂಡ್ ಸೂಡೋ ಸ್ಯಾಟಲೈಟ್ ವ್ಯವಸ್ಥೆ ಖರೀದಿಗೂ ಒಪ್ಪಿಗೆ ನೀಡಲಾಗಿದೆ. ರಫೇಲ್ ಯುದ್ಧ ವಿಮಾನಗಳ ಜೊತೆಗೆ ಕ್ಷಿಪಣಿ ವ್ಯವಸ್ಥೆಗಳು ಹಾಗೂ ASHAPS ವ್ಯವಸ್ಥೆಗಳ ಖರೀದಿಗೂ ಡಿಎಸಿ ಅನುಮೋದನೆ ನೀಡಿದೆ. ಇವುಗಳಿಂದ ವಾಯು ಪ್ರದೇಶ ರಕ್ಷಣೆ ಹಾಗೂ ನಿಖರ ದಾಳಿ ಸಾಮರ್ಥ್ಯದಲ್ಲಿ ವಾಯುಪಡೆಗೆ ಹೆಚ್ಚುವರಿ ಬಲ ಸಿಗಲಿದೆ ಅಂತ ಸಚಿವಾಲಯ ಹೇಳಿದೆ. ಬೇಹುಗಾರಿಕೆ, ಕಣ್ಗಾವಲು, ಸಂವಹನ ಮತ್ತು ದೂರ ಸಂವೇದಿ ಕಾರ್ಯಗಳಿಗೆ ASHAPS ವ್ಯವಸ್ಥೆ ಉಪಯುಕ್ತವಾಗಲಿದೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆಗಾಗಿ 2,300 ಕೋಟಿ ರೂಪಾಯಿಗಿಂತ ಹೆಚ್ಚಿನ ವೆಚ್ಚದಲ್ಲಿ 8 ಡಾರ್ನಿಯರ್ 228 ವಿಮಾನಗಳನ್ನು ಖರೀದಿ ಮಾಡೋಕೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಜೊತೆ ರಕ್ಷಣಾ ಸಚಿವಾಲಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕರಾವಳಿ ಕಣ್ಗಾವಲು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಈ ವಿಮಾನಗಳನ್ನು ಬಳಸಲಾಗುತ್ತೆ. ಈಗಾಗಲೇ ಕರಾವಳಿ ರಕ್ಷಣಾ ಪಡೆ ಬಳಿಯಲ್ಲಿ 35ಕ್ಕೂ ಅಧಿಕ ಡಾರ್ನಿಯರ್ ವಿಮಾನಗಳು ಸೇವೆಯಲ್ಲಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.